ಈ ರಾಜಕಾರಣಿಗಳಿಗೆ ತಮ್ಮ ಹೇಳಿಕೆಯನ್ನ ಕೊಡಬೇಕಾದ್ರೆ ತಾವು ಏನ್ ಹೇಳ್ತೀವಿ ಅಂತ ಗೊತ್ತಾಗೋದಿಲ್ಲ. ಹಾಗೆ ಅವರು ಕೊಟ್ಟಂತ ಹೇಳಿಕೆಯನ್ನ ತಕ್ಷಣವೇ ಯೂಟರ್ನ್ ಪಡೆದುಕೊಂಡು ನಾನು ಹಂಗೆ ಹೇಳೇ ಇಲ್ಲ, ಆ ಅರ್ಥದಲ್ಲಿ ಹೇಳೇ ಇಲ್ಲ ಅಂತೇಳಿ ಬಹಳ ಸುಲಭವಾಗಿ ಹೇಳ್ಬಿಡ್ತಾರೆ. ಅದಕ್ಕೆ ತಾಜಾ ಉದಾಹರಣೆ ಅಂತಂದ್ರೆ ಅಬಕಾರಿ ಇಲಾಖೆಯ ಸಚಿವರಾಗಿರುವಂತಹ ಆರ್.ಬಿ. ತಿಮ್ಮಾಪುರ ಅವರು, ನಾನು ಖಂಡಿತವಾಗಿ ದೇಶ ವಿರೋಧಿ ಹೇಳಿಕೆಯನ್ನ ಕೊಟ್ಟಿಲ್ಲ, ನಾನು ಭಯೋತ್ಪಾದನೆಯನ್ನ ಖಂಡಿಸ್ತೀನಿ, ಪ್ರವಾಸಿಗರಿಗೆ ರಕ್ಷಣೆ ಕೊಟ್ಟಿಲ್ಲ ಅನ್ನೋ ನೋವಿದೆ, ನಾವು ರಾಜಕೀಯ ಮಾಡದೆ ಒಗ್ಗಟ್ಟಾಗಿರಬೇಕು. ಕೂಡಲ ಸಂಗಮದಲ್ಲಿ ಸಚಿವ ತಿಮ್ಮಾಪುರ ಅವರು ಕೊಟ್ಟಿರುವಂತ ಹೇಳಿಕೆ. ನೋಡಿ, ನಾನು ಕಡಾಖಂಡಿತವಾಗಿ ಹಂಗ್ ಮಾಡೇ ಇಲ್ಲ, ತೆಲ್ಲಿ ಹೇಳಿಲ್ಲ. ನಾನು ನನ್ನ ನೋಡಿದಂತ ಟಿವಿ ಚಾನೆಲ್ಗಳಲ್ಲಿ ಅದು ಬಂದಿರಲಿಲ್ಲ ಇರೋದ್ರಿಂದ ನಾನು ಸಂಶಯ ವ್ಯಕ್ತಪಡಿಸಿದ್ದೇನೆ ವಿನ ಅದನ್ನು ಓಯ್ದು ಇಲ್ಲ, ಒಬ್ಬರ ಪರವಾಗಿ ಹೇಳಿದ, ಅವ್ರು ಮಾಡೇ ಇಲ್ಲ ಅಂತ ಹೇಳಿದ, ಹಿಂದೂಗಳನ್ನು ನೋಡಿ ಮಾತಾಡಿಲ್ಲ ಅಂತ ಹೇಳಿದಂದು ನಾನು ಹೇಳಿಲ್ಲ ಅಂತ. ನನ್ ಬೇಕಾದ್ರೆ ತೆಗೆದು ನೋಡಿ, ನನಗೆ ಏನೋ ನಾನು ನೋಡಿದಂತ ಚಾನೆಲ್ಗಳಲ್ಲಿ ಬಂದಿಲ್ಲ. ಇದು ಹಿಂಗೆ ಆದದ್ದು ಡೌಟ್ ಏನು ಅಂತ ಅಷ್ಟೇ ಹೇಳಿದ್ದೀನಿ. ಅದನ್ನು ತಿರುಚಿ ನಾನು ಭಯೋತ್ಪಾದಕರ ಪರವಾಗಿ ಮಾತಾಡಿ, ನಾನು ಫಸ್ಟ್ ಭಯೋತ್ಪಾದಕರ ಖಂಡನೆ ಮಾಡ್ತೇನೆ. ಇದು ಅಲ್ಲಿಯ ಪ್ರವಾಸಿಗರಿಗೆ, ಸಾಮಾನ್ಯ ನಾಗರಿಕರಿಗೆ ನಾವು ರಕ್ಷಣೆ ಕೊಡ್ತಕ್ಕಂಥದ್ದು ಪ್ರವಾಸ ಎಲ್ಲ ಸರ್ಕಾರದ ಧರ್ಮ. ಆ ಪಾಲನೆ ಆಗಿಲ್ಲ ಅಂತಕ್ಕಂಥದ್ದು ನೋವೇ ನಮಗೆ ವಿನ ನಾವೆಲ್ಲರೂ ದೇಶದ ಪಕ್ಷ, ಪಂಗಡ, ಧರ್ಮ ಇಲ್ಲಿ ರಾಜಕೀಯ ಆಗ್ತಕ್ಕಂಥದ್ದು ಬಿಜೆಪಿ ಸರ್ಕಾರದಾಗ ಮೊದಲಲ್ಲ. ಕಾರ್ಗಿಲ್ ಯುದ್ಧ ಆದಾಗ ಫೇಲ್ ಆಯಿತು, ಪುಲ್ವಾಮಾ ಇದರಲ್ಲಿ ಫೇಲ್ ಆಯಿತು, ಮತ್ತೆ ಇವಾಗ ಫೇಲ್. ಇದನ್ನು ಕೇಳಿದ್ರೆ ಹಿಂದೂ ಐಡಿ ಕಾರ್ಡ್ ನೋಡಿದ್ರು ಗುಂಡು ಹೊಡೆದ್ರು, ಮುಸ್ಲಿಮ್ನ ಕೊಂದಿಲ್ಲ ಅವರು. ಯಾರೇ ಸತ್ರು ಅದ್ರಲ್ಲಿ ರಾಜಕೀಯವಾಗಿ ಹೆಂಗ್ ಲಾಭ ತಗೋಬೇಕು ಅನ್ನೋದೇ ನಿಮ್ ದೇಹ ಆದ್ರೆ ದೇಶದ ಪರಿಸ್ಥಿತಿ ಎಲ್ಲಿಗೆ ಹೋಗ್ಬೇಕಂತೀರಿ? ಏನ್ರಿ ಇದು? ಸತ್ತಾಗೂ ದೇಶ ಗಂಡಾಂತರ ಬಂದಿದೆ, ಸಾವುಗಳಾಗಿದ್ದಾವೆ. ಅದಕ್ಕೆ ನೋವನ್ನು ವ್ಯಕ್ತಪಡಿಸುವುದು ಬಿಟ್ಟುಕೊಟ್ಟು ಹಿಂದೂ ಧರ್ಮನಷ್ಟೇ ಹುಡುಕಿ ಕೊಂದ್ರು. ಏನ್ ಇದಕ್ಕೆಲ್ಲ ಅಂತಾರೇನ್ರಿ? ಚುನಾವಣೆ ಬಂದಾಗ ಕಾರವಾರದಾಗ ಯಾರು ಸತ್ರು, ಮುಸ್ಲಿಮೇ ಕೊಂದ್ರು. ಆ ನಂತರ ಸಹಜ ಸಾವತ್ತು ಬಂತು. ಆತು ಇಲೆಕ್ಷನ್ ಮಾಡಿದ್ರು, ಹಿಂದೂಗಳನ್ನ ಒಂದು ಗುಡಿಸ್ಕೊಳ್ಳೋದು, ವೋಟ್ ಹಾಕಿಸ್ಕೊಳ್ಳೋದು, ಇಲೆಕ್ಷನ್ ಮಾಡೋದು, ಎಲ್ಲವೂ ಇಲೆಕ್ಷನ್ ದೃಷ್ಟಿಯಿಂದ ನೋಡಿಕೊಂಡ್ರೆ ಇಸ್ ಇಟ್ ಕರೆಕ್ಟ್? ನೋಡಿ, ನಾನು ಕಡಾಖಂಡಿತವಾಗಿ ಹಂಗ್ ಮಾಡೇ ಇಲ್ಲ, ತೆಲ್ಲಿ ಹೇಳಿಲ್ಲ. ನಾನು ನನ್ನ ನೋಡಿದಂತ ಟಿವಿ ಚಾನೆಲ್ಗಳಲ್ಲಿ ಅದು ಬಂದಿರಲಿಲ್ಲ ಇರೋದ್ರಿಂದ ನಾನು ಸಂಶಯ ವ್ಯಕ್ತಪಡಿಸಿದ್ದೇನೆ ವಿನ ಅದನ್ನು ಓಯ್ದು ಇಲ್ಲ, ಒಬ್ಬರ ಪರವಾಗಿ ಹೇಳಿದ, ಅವ್ರು ಮಾಡೇ ಇಲ್ಲ ಅಂತ ಹೇಳಿದ, ಹಿಂದೂಗಳನ್ನು ನೋಡಿ ಮಾತಾಡಿಲ್ಲ ಅಂತ ಹೇಳಿದಂದು ನಾನು ಹೇಳಿಲ್ಲ ಅಂತ. ನನ್ ಬೇಕಾದ್ರೆ ತೆಗೆದು ನೋಡಿ, ನನಗೆ ಏನೋ ನಾನು ನೋಡಿದಂತ ಚಾನೆಲ್ಗಳಲ್ಲಿ ಬಂದಿಲ್ಲ. ಇದು ಹಿಂಗೆ ಆದದ್ದು ಡೌಟ್ ಏನು ಅಂತ ಅಷ್ಟೇ ಹೇಳಿದ್ದೀನಿ. ಅದನ್ನು ತಿರುಚಿ ನಾನು ಭಯೋತ್ಪಾದಕರ ಪರವಾಗಿ ಮಾತಾಡಿ, ನಾನು ಫಸ್ಟ್ ಭಯೋತ್ಪಾದಕರ ಖಂಡನೆ ಮಾಡ್ತೇನೆ. ಇದು ಅಲ್ಲಿಯ ಪ್ರವಾಸಿಗರಿಗೆ, ಸಾಮಾನ್ಯ ನಾಗರಿಕರಿಗೆ ನಾವು ರಕ್ಷಣೆ ಕೊಡ್ತಕ್ಕಂಥದ್ದು ಪ್ರವಾಸ ಎಲ್ಲ ಸರ್ಕಾರದ ಧರ್ಮ. ಆ ಪಾಲನೆ ಆಗಿಲ್ಲ ಅಂತಕ್ಕಂಥದ್ದು ನೋವೇ ನಮಗೆ ವಿನ ನಾವೆಲ್ಲರೂ ದೇಶದ ಪಕ್ಷ, ಪಂಗಡ, ಧರ್ಮ ಇಲ್ಲಿ ರಾಜಕಾರಣ ತರಲಾರದೆ ಎಲ್ಲರೂ ಒಗ್ಗಟ್ಟಾಗಿ ಇಂತಹ ಪರಿಸ್ಥಿತಿಯಲ್ಲಿ ನಾವು ಎದುರಿಸಬೇಕೇ ವಿನ ಅದರಲ್ಲಿ ನೀವು ಸಣ್ಣ ಪುಟ್ಟ ವಿಷಯಗಳನ್ನ ಹಿಂಗಂದ್ರಲ್ಲ ಹಂಗಂದ್ರೆ ಅದು ದೇಶಕ್ಕೆ ಒಳ್ಳೆಯದು. ಇಟ್ಸ್ ನಾಟ್ ಗುಡ್. ಈ ರಾಜಕಾರಣಿಗಳಿಗೆ ತಮ್ಮ ಹೇಳಿಕೆಯನ್ನ ಕೊಡಬೇಕಾದ್ರೆ ತಾವು ಏನ್ ಹೇಳ್ತೀವಿ ಅಂತ ಗೊತ್ತಾಗೋದಿಲ್ಲ. ಹಾಗೆ ಅವರು ಕೊಟ್ಟಂತ ಹೇಳಿಕೆಯನ್ನ ತಕ್ಷಣವೇ ಯೂಟರ್ನ್ ಪಡೆದುಕೊಂಡು ನಾನು ಹಂಗೆ ಹೇಳೇ ಇಲ್ಲ, ಆ ಅರ್ಥದಲ್ಲಿ ಹೇಳೇ ಇಲ್ಲ ಅಂತೇಳಿ ಬಹಳ ಸುಲಭವಾಗಿ ಹೇಳ್ಬಿಡ್ತಾರೆ. ಅದಕ್ಕೆ ತಾಜಾ ಉದಾಹರಣೆ ಅಂತಂದ್ರೆ ಅಬಕಾರಿ ಇಲಾಖೆಯ ಸಚಿವರಾಗಿರುವಂತಹ ಆರ್.ಬಿ. ತಿಮ್ಮಾಪುರ ಅವರು, ನಾನು ಖಂಡಿತವಾಗಿ ದೇಶ ವಿರೋಧಿ ಹೇಳಿಕೆಯನ್ನ ಕೊಟ್ಟಿಲ್ಲ, ನಾನು ಭಯೋತ್ಪಾದನೆಯನ್ನ ಖಂಡಿಸ್ತೀನಿ, ಪ್ರವಾಸಿಗರಿಗೆ ರಕ್ಷಣೆ ಕೊಟ್ಟಿಲ್ಲ ಅನ್ನೋ ನೋವಿದೆ, ನಾವು ರಾಜಕೀಯ ಮಾಡದೆ ಒಗ್ಗಟ್ಟಾಗಿರಬೇಕು. ಕೂಡಲ ಸಂಗಮದಲ್ಲಿ ಸಚಿವ ತಿಮ್ಮಾಪುರ ಅವರು ಕೊಟ್ಟಿರುವಂತ ಹೇಳಿಕೆ. ನೋಡಿ, ನಾನು ಕಡಾಖಂಡಿತವಾಗಿ ಹಂಗ್ ಮಾಡೇ ಇಲ್ಲ, ತೆಲ್ಲಿ ಹೇಳಿಲ್ಲ. ನಾನು ನನ್ನ ನೋಡಿದಂತ ಟಿವಿ ಚಾನೆಲ್ಗಳಲ್ಲಿ ಅದು ಬಂದಿರಲಿಲ್ಲ ಇರೋದ್ರಿಂದ ನಾನು ಸಂಶಯ ವ್ಯಕ್ತಪಡಿಸಿದ್ದೇನೆ ವಿನ ಅದನ್ನು ಓಯ್ದು ಇಲ್ಲ, ಒಬ್ಬರ ಪರವಾಗಿ ಹೇಳಿದ,
ಅವ್ರು ಮಾಡೇ ಇಲ್ಲ ತಿಳಿದ ಹಿಂದೂಗಳನ್ನು ನೋಡೇ ಮಾತಾಡಿಲ್ಲ ತಿಳಿದಂದು ನಾನು ಹೇಳಿಲ್ಲ ಅಂತ ನನ್ ಬೇಕಾದ್ರೆ ತೆಗೆದು ನೋಡಿ. ನನಗೆ ಏನೋ ನಾನು ನೋಡಿದಂತ ಚಾನೆಲ್ಗಳಲ್ಲಿ ಬಂದಿಲ್ಲ. ಇದು ಹಿಂಗೆ ಆದದ್ದು ಡೌಟ್ ಏನು ಅಂತ ಅಷ್ಟೇ ಹೇಳಿದ್ದೀನಿ. ಅದನ್ನು ತಿರುಚಿ ಏನ್ ನಾನು ಭಯೋತ್ಪಾದಕರ ಪರವಾಗಿ ಮಾತಾಡಿ, ನಾನು ಫಸ್ಟ್ ಭಯೋತ್ಪಾದಕರ ಖಂಡನೆ ಮಾಡ್ತೇನೆ. ಇದು ಅಲ್ಲಿಯ ಪ್ರವಾಸಿಗರಿಗೆ, ಸಾಮಾನ್ಯ ನಾಗರಿಕರಿಗೆ ನಾವು ರಕ್ಷಣೆ ಕೊಡ್ತಕ್ಕಂಥದ್ದು ಪ್ರವಾಸ ಎಲ್ಲ ಸರ್ಕಾರದ ಧರ್ಮ. ಆ ಪಾಲನೆ ಆಗಿಲ್ಲ ಅಂತಕ್ಕಂಥದ್ದು ನೋವೇ ನಮಗೆ ವಿನ ನಾವೆಲ್ಲರೂ ದೇಶದ ಪಕ್ಷ ಪಂಗಡ ಧರ್ಮ ಇಲ್ಲಿ ರಾಜಕೀಯ ಆಗ್ತಕ್ಕಂಥದ್ದು ಬಿಜೆಪಿ ಸರ್ಕಾರದಾಗ ಮೊದಲಲ್ಲ. ಕಾರ್ಗಿಲ್ ಯುದ್ಧ ಆದಾಗ ಫೇಲ್ ಆಯಿತು, ಪುಲ್ವಾಮಾ ಇದರಲ್ಲಿ ಫೇಲ್ ಆಯಿತು, ಮತ್ತೆ ಇವಾಗ ಇದನ್ನು ಕೇಳಿದ್ರೆ ಹಿಂದೂ ಐಡಿ ಕಾರ್ಡ್ ನೋಡಿದ್ರು ಗುಂಡು ಹೊಡೆದ್ರು. ಮುಸ್ಲಿಮ್ನ ಕೊಂದಿಲ್ಲ ಅವರು. ಯಾರೇ ಸತ್ರು ಅದನ್ನ ರಾಜಕೀಯವಾಗಿ ಹೆಂಗ್ ಲಾಭ ತಗೋಬೇಕು ಅನ್ನೋದೇ ನಿಮ್ ದೇಹ ಆದ್ರೆ ದೇಶದ ಪರಿಸ್ಥಿತಿ ಎಲ್ಲಿಗೆ ಹೋಗ್ಬೇಕಂತೀರಿ? ಏನ್ರಿ ಇದು? ಸತ್ತಾಗೂ ದೇಶ ಗಂಡಾಂತರ ಬಂದಿದೆ, ಸಾವುಗಳಾಗಿದ್ದಾವೆ. ಅದಕ್ಕೆ ನೋವನ್ನು ವ್ಯಕ್ತಪಡಿಸುವುದು ಬಿಟ್ಟುಕೊಟ್ಟು ಹಿಂದೂ ಧರ್ಮನಷ್ಟೇ ಹುಡುಕಿ ಕೊಂದ್ರು. ಏನ್ ಇದಕ್ಕೆಲ್ಲ ಅಂತಾರೇನ್ರಿ? ಚುನಾವಣೆ ಬಂದಾಗ ಕಾರವಾರದಾಗ ಯಾರು ಸತ್ರು ಮುಸ್ಲಿಮೇ ಕೊಂದ್ರು. ಆ ನಂತರ ಅಸಹಜ ಸಾವತ್ತು ಬಂತು. ಆತು ಇಲೆಕ್ಷನ್ ಮಾಡಿದ್ರು, ಹಿಂದೂಗಳನ್ನ ಒಂದು ಗುಡಿಸ್ಕೊಳ್ಳೋದು, ವೋಟ್ ಹಾಕಿಸ್ಕೊಳ್ಳೋದು, ಇಲೆಕ್ಷನ್ ಮಾಡಿದ್ರು. ಎಲ್ಲವೂ ಇಲೆಕ್ಷನ್ ದೃಷ್ಟಿಯಿಂದ ನೋಡಿಕೊಂಡ್ರೆ ಇಸ್ ಇಟ್ ಎ ಕರೆಕ್ಟ್? ನೋಡಿ, ನಾನು ಖಡಾಖಂಡಿತವಾಗಿ ಹಂಗ್ ಮಾಡೇ ಇಲ್ಲ ಎಲ್ಲಿ ಹೇಳಿಲ್ಲ. ನಾನು ನನ್ನ ನೋಡಿದಂತ ಟಿವಿ ಚಾನೆಲ್ಗಳಲ್ಲಿ ಅದು ಬಂದಿರಲಿಲ್ಲ. ಅದು ಬಂದಿರಲಿಲ್ಲ ಇರೋದ್ರಿಂದ ನಾನು ಸಂಶಯ ವ್ಯಕ್ತಪಡಿಸಿದ್ದೇನೆ ವಿನ ಅದನ್ನು ಓಯ್ದು ಇಲ್ಲ ಉಗ್ರ ಪರವಾಗಿ ಹೇಳಿದ, ಅವ್ರು ಮಾಡೇ ಇಲ್ಲ ತಿಳಿದ, ಹಿಂದೂಗಳನ್ನು ನೋಡೇ ಮಾತಾಡಿಲ್ಲ ತಿಳಿದಂದು ನಾನು ಹೇಳಿಲ್ಲ ಅಂತ ನನ್ ಬೇಕಾದ್ರೆ ತೆಗೆದು ನೋಡಿ. ನನಗೆ ಏನೋ ನಾನು ನೋಡಿದಂತ ಚಾನೆಲ್ಗಳಲ್ಲಿ ಬಂದಿಲ್ಲ. ಇದು ಹಿಂಗೆ ಆದದ್ದು ಡೌಟ್ ಏನು ಅಂತ ಅಷ್ಟೇ ಹೇಳಿದ್ದೀನಿ. ಅದನ್ನು ತಿರುಚಿ ಏನ್ ನಾನು ಭಯೋತ್ಪಾದಕರ ಪರವಾಗಿ ಮಾತಾಡಿ, ನಾನು ಫಸ್ಟ್ ಭಯೋತ್ಪಾದಕರ ಖಂಡನೆ ಮಾಡ್ತೇನೆ. ಇದು ಅಲ್ಲಿಯ ಪ್ರವಾಸಿಗರಿಗೆ, ಸಾಮಾನ್ಯ ನಾಗರಿಕರಿಗೆ ನಾವು ರಕ್ಷಣೆ ಕೊಡ್ತಕ್ಕಂಥದ್ದು ಪ್ರವಾಸ ಎಲ್ಲ ಸರ್ಕಾರದ ಧರ್ಮ. ಆ ಪಾಲನೆ ಆಗಿಲ್ಲ ಅಂತಕ್ಕಂಥದ್ದು ನೋವೇ ನಮಗೆ ವಿನ ನಾವೆಲ್ಲರೂ ದೇಶದ ಪಕ್ಷ ಪಂಗಡ ಧರ್ಮ ಇಲ್ಲಿ ರಾಜಕಾರಣ ತರಲಾರದೆ ಎಲ್ಲರೂ ಒಗ್ಗಟ್ಟಾಗಿ ಇಂತಹ ಪರಿಸ್ಥಿತಿಯಲ್ಲಿ ನಾವು ಎದುರಿಸಬೇಕೇ ವಿನ ಅದರಲ್ಲಿ ನೀವು ಸಣ್ಣ ಪುಟ್ಟ ವಿಷಯಗಳನ್ನ ಹಿಂಗಂದ್ರಲ್ಲ ಹಂಗಂದ್ರೆ ಅದು ದೇಶಕ್ಕೆ ಒಳ್ಳೆಯದು. ಇಟ್ಸ್ ನಾಟ್ ಗುಡ್. ಈ ರಾಜಕಾರಣಿಗಳಿಗೆ ತಮ್ಮ ಹೇಳಿಕೆಯನ್ನ ಕೊಡಬೇಕಾದ್ರೆ ತಾವು ಏನ್ ಹೇಳ್ತೀವಿ ಅಂತ ಗೊತ್ತಾಗೋದಿಲ್ಲ. ಹಾಗೆ ಅವರು ಕೊಟ್ಟಂತ ಹೇಳಿಕೆಯನ್ನ ತಕ್ಷಣವೇ ಯೂಟರ್ನ್ ಪಡೆದುಕೊಂಡು ನಾನು ಹಂಗೆ ಹೇಳೇ ಇಲ್ಲ, ಆ ಅರ್ಥದಲ್ಲಿ ಹೇಳೇ ಇಲ್ಲ ಅಂತೇಳಿ ಬಹಳ ಸುಲಭವಾಗಿ ಹೇಳ್ಬಿಡ್ತಾರೆ. ಅದಕ್ಕೆ ತಾಜಾ ಉದಾಹರಣೆ ಅಂತಂದ್ರೆ ಅಬಕಾರಿ ಇಲಾಖೆಯ ಸಚಿವರಾಗಿರುವಂತಹ ಆರ್ ವಿ ತಿಮ್ಮಾಪುರ ಅವರು. ನಾನು ಖಂಡಿತ